ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಖ್ಯಾತ ನಟರಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ನಿಧನರಾಗಿರುವಂಥದ್ದು ನಡೆದಿರುವಂಥ ಘಟನೆ. ಹೌದು, ಬಿಗ್ ಬಾಸ್ ಈಗ ನಿನ್ನೆ ರಾತ್ರಿ ತನಕ ಗಿಲ್ಲಿ ವಿನ್ನರ್ ಆಗೋದ್ರ ಮೂಲಕ, ರಕ್ಷಿತಾ ರನ್ನರ್ ಆಗೋದ್ರ ಮೂಲಕ ಈಗ ಬಿಗ್ ಬಾಸ್ ಅಂತ್ಯ ಕೂಡ ಆಯಿತು. ಸುಮಾರು 110 ದಿನಗಳ ಕಾಲ ಆಟಕ್ಕೆ ಈಗ ಕೊನೆಯಾಗಿದೆ. ಸೊ ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲೇ ಕಾಣಿಸಿಕೊಂಡು ಸುಮಾರು 60 ದಿನಗಳ ಕಾಲ ಸರ್ವೈವ್ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ, ನಟಿ, ನಾಯಕಿಯಾಗಿದ್ದಂಥವ್ರು ಜಯಶ್ರೀ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಬಿಗ್ ಬಾಸ್ ಸೀಸನ್ 8ರಲ್ಲಿ ಕಾಣಿಸ್ಕೊಂಡಿದ್ದಂಥ ಇವರು ಸೂಪರ್ ಆಗಿ ಕೂಡ ಅಭಿನಯಿಸಿದರು ಮತ್ತು ನಟನೆ ಕೂಡ ಮಾಡಿದ್ರು. ಉಪ್ಪುಳಿ ಖಾರ ಸಿನಿಮಾದಲ್ಲಿ ಕೂಡ ತುಂಬಾ ಅದ್ಭುತವಾದ ಅಭಿನಯದಿಂದ ನಟಿ ಜಯಶ್ರೀ ಮನೆ ಮಾತಾಗಿದ್ದರು. ಆಸ್ತಿ ಕಾಲದಿಂದ ಅನಾಥಾಶ್ರಮದಲ್ಲಿ ಕೂಡ ಇದ್ದರು. ಹಿಂದೆನೂ ಕೂಡ ಒಮ್ಮೆ ಆತ್ಮಹತ್ಯೆಗೆ ಕೂಡ ಅವರು ಪ್ರಯತ್ನ ಪಟ್ಟಿದ್ರು ಅಂತ ಹೇಳಲಾಗ್ತದೆ. ಆದರೆ ಸದ್ಯ ಇದರಿಂದ ಈಗ ಅವರು ತುಂಬಾ ಬೇಸರ ಕೂಡ ಆಗಿದ್ದರು. ಹಾಗಾಗಿ ಸದ್ಯ ಸಂಪೂರ್ಣವಾಗಿ ದೂರನೇ ಉಳ್ಕೊಂಬಿಟ್ಟಿದ್ರು ಅಂತ ಹೇಳ್ಬೋದು. ಹೀಗಾಗಿ ನಟಿ ಜಯಶ್ರೀ ಇದೀಗ ಬಂದಿರೋಂಥ ಪ್ರಕಾರ ಮುಂಜಾನೆ 3:15 ಸುಮಾರಿನಲ್ಲಿ ಕೊನೆ ನೇಣು ಬಿದ್ದಂಥ ಸ್ಥಿತಿ ರೂಮ್ನಲ್ಲಿ ಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಸೊ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಅಲ್ಲ ಅಂದುಕೊಂಡಿದ್ರು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವಕಾಶಗಳ ಕೊರತೆ ಉಂಟಾಗಿ ಅವಕಾಶಗಳು ಇಲ್ಲದಂತಾಗಿ ಖಿನ್ನತೆಗೆ ಒಳಗಾಗಿ